ಈ ಕ್ಷಣ ಒಂದು ದುರಂತದ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀವಿ. ವಿದ್ಯುತ್ ತಂತಿಯನ್ನ ಸ್ಪರ್ಶಿಸಿ ಯುವಕ ಸಜೀವ ದಹನ ಆಗೋಗಿದ್ದಾನೆ. ಎಲ್ಲಿ ಅಂತೀರಾ? ದಕ್ಷಿಣ ಕನ್ನಡದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಅವನದಲ್ಲದ ತಪ್ಪಿಗೆ ದುರಂತ ನಡೆದೇ ಹೋಯಿತು. ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ನಿಂತಿಕಲ್ಲು ಅನ್ನೋ ಗ್ರಾಮ ಅದು. ಆ ಸ್ಥಳದಲ್ಲಿ ನಡೆದಿರುವಂತಹ ಘಟನೆ. ಸುಳ್ಯದ ಮಂಡೆಕೋಲು ಗ್ರಾಮದ ಯುವಕ ಆತ ಬಳ್ಪದಿಂದ ಮಂಡೆಕೋಲ್ಗೆ ಹೋಗ್ತಾ ಇದ್ದ ಬೈಕಲ್ಲಿ. ಆ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದೋಗಿದೆ. ಬಿಕಾಸ್ ಆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿತ್ತು. ಆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದ್ರಿಂದ ಅದನ್ನ ಸ್ಪರ್ಶ ಆಯಿತು. ಈ ಅವಘಡ ಸಂಭವಿಸ್ತು. ಸಜೀವ ದಹನ ಇಮಿಡಿಯೇಟ್ ಆಗಿ, ಅಫ್ಕೋರ್ಸ್ ಯಾವ ಮಟ್ಟದಲ್ಲಿ ಕರೆಂಟ್ ಪವರ್ ಹೋಗ್ತಿರುತ್ತೆ ಗೊತ್ತು ನಮಗೆ. ಇಮಿಡಿಯೇಟ್ ಆಗಿ ವಿದ್ಯುತ್ ತಂತಿ ಕಲ್ಕಟ್ಟಾಗಿ ಬಿದ್ದಿರೋದು ನೋಡ್ತಾ ಇದ್ದೀರಾ. ಬೈಕಲ್ಲಿ ಹೋಗ್ತಾ ಇದ್ದ, ಅದು ಸ್ಪರ್ಶ ಆಯಿತು. ಇಮಿಡಿಯೇಟ್ ಆಗಿ ಆತನಿಗೆ ಶಾಕ್. ಅದು ಯಾವ ಮಟ್ಟಕ್ಕೆ ಅಂದರೆ ಬೈಕ್ ಸಮೇತ ಹೆಂಗಿದ್ನೋ ಹಾಗೆ ಸಜೀವ ದಹನ ಆಗ್ತಿರುವಂತಹ ದೃಶ್ಯ. ಅಫ್ಕೋರ್ಸ್ ನಾವು ಬ್ಲರ್ ಮಾಡಿದ್ದೀವಿ, ಅದನ್ನು ತೋರ್ಸೋಕ್ಕಾಗಲ್ಲ, ತೋರಿಸೋದು ಇಲ್ಲ. ಆದರೆ ಅದರ ಪರಿ ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ಮಟ್ಟದಲ್ಲಿ ಆತ ದುರ್ಘಟನೆ ಒಳಗಾಗಿದ್ದಾನೆ ಅಂತ. ಅಲ್ಲಿನ ಸ್ಥಳೀಯರೊಬ್ಬರು ಪ್ರಕಾಶ್ ಅಂತ ನಿಂತಿಕಲ್ಲು ಹತ್ರ ಅವರು ಇದ್ದಾರಂತೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಂತಾಯ್ತು? ಅದೇ ಅದು ಬೈಕ್ ಅಲ್ಲಿ ಅವರು ಹೊರಟಿರುವಂತದ್ದು. ಅವರದ ನೆಂಟರ ಮನೆಗೆ ಈ ಕಡೆ ಬಂದವರು ಹೋಗಿದ್ದಾರೆ ಅಂತ ಒಂದು ಹೇಳ್ತಾ ಇದ್ದಾರೆ ಇವಾಗ. ಯಾಕಂದ್ರೆ ಇಲ್ಲಿ ನಮಗೆ ಕಾಣ್ತಾ ಇರುವುದು ಇವರ ಈ ಮೆಸ್ಕಾಂನವರ ನಿರ್ಲಕ್ಷ್ಯ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಹಲವು ಕಡೆಗಳಲ್ಲಿ ರೋಡ್ ಕ್ರಾಸ್ ಮಾಡುವ ಲೈನ್ಗಳಿದೆ. ಎಲ್ಲಾ ಕಡೆಯನ್ನು ಅದಕ್ಕೆ ಒಂದು ಸೇಫ್ಟಿ ಗಾರ್ಡ್ ತರ ಕಟ್ಟುವಂತ ವ್ಯವಸ್ಥೆಗಳಿದೆ ಹಲವು ಕಡೆಗಳಲ್ಲಿ. ಪ್ರಕಾಶ್ ಅವರೇ, ಈ ಮಳೆಗಿಳೆ ಬಂತಲ್ಲ, ಇವಾಗ ಬಿದ್ದದ್ದು ಅದು? ಹೌದು, ನಿನ್ನೆ ರಾತ್ರಿ. ಯಾಕಂದ್ರೆ ನಿನ್ನೆ ರಾತ್ರಿ ಬಿದ್ದಿರ್ಬೇಕು. ಯಾಕಂದ್ರೆ ಅದು ಸುಬ್ರಹ್ಮಣ್ಯ ಪುತ್ತೂರು ಸಂಪರ್ಕ ಕಲ್ಪಿಸುವಂತಹ ಒಂದು ರಾಜ್ಯ ಹೆದ್ದಾರಿ ಬರುತ್ತೆ ರೋಡ್. ಪ್ರಕಾಶ್ ಅವರ ಬೈಕ್ಗೆ ಪಕ್ಕನೇ ಇದೆಯಲ್ಲ, ಅದೇ ತಂತಿ ತಾನೆ? ಖಂಡಿತವಾಗ್ಲು ಅದೇ ತಂತಿ. ಅದೇ ತಂತಿ ಅಂದ್ರೆ ಇವಾಗ ಅವರು ಇಲ್ಲ ಬೆಳಿಗ್ಗೆ ಇದು ತಂತಿ ಕಟ್ಟಾಗಿ ಬಿದ್ದಿತ್ತು ಅಂತ ಬೆಳಿಗ್ಗೆ ಟೈಮು ನಮಗೆ ಬಂತು. ನಂತರದಲ್ಲಿ ಅವರು ಅಲ್ಲಿನ ಕೆಲವರಿಗೆ ನಾವು ಮಾತಾಡಿಸುವಾಗ ಅದು ಸ್ಟೇವರ್ ಇಂದ ಕಳಿಸಿ ಬಿತ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಟ್ಟಿನಲ್ಲಿ ಅಲ್ಲಿ ನಿರ್ಲಕ್ಷ್ಯ. ಯಾಕಂದ್ರೆ ಎಲ್ಲಾ ಕಡೆಗಳು ಇವಾಗ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಕಡೆಗಳಲ್ಲಿ ಹಲವು ಕಡೆಗಳಲ್ಲಿ ಈ ತಂತಿಗಳು ಕರೆಕ್ಟ್ ಆಗಿ ಇವರು ಮೇಂಟೈನ್ ಮಾಡಿದಲ್ಲ. ಹಳೆಯ ಕಾಲದ ಬಿದ್ರೆ ಯಾರೊಬ್ರು ಇನ್ಫಾರ್ಮ್ ಮಾಡಿದ್ರೆ ಇಮಿಡಿಯೇಟ್ ಕರೆಂಟ್ ತೆಗಿತಾರ, ಹಂಗ್ ಮಾಡಿಲ್ಲ ಅವರು. ಅದು ಈ ಬೆಳಿಗಿನ ಜಾವ ಆಗಿರೋದಕ್ಕೆ ಏನೋ ಆತರ ಒಂದು ಇದಾಗಿರ್ಬಹುದು. ಆ ವ್ಯಕ್ತಿ ಎಷ್ಟು ಗಂಟೆಗೆ ಬಂದಿದ್ದು, ಎಷ್ಟು ಗಂಟೆಗೆ ಆಯ್ತಂತ ಇದು? ಅವರ ಸಂಬಂಧಿಕರ ಒಂದು ಮನೆಗೆ ಇವರು ಬಂದಿರೋದು. ಅಲ್ಲಿಂದ ಹೊರಟ ಟೈಮ್ ನೋಡಿ, ಅಲ್ಲಿ ಘಟನೆ ಆದ ಸಮಯ ನೋಡುವಾಗ ಒಂದು ಆಲ್ಮೋಸ್ಟ್ 5:45 ಗಂಟೆ ಟೈಮ್ ಅಲ್ಲಿ ಆಗಿರ್ಲಿಕ್ಕೆ ಚಾನ್ಸ್ ಇದೆ ಅಂತ ಅಲ್ಲಿ ಇವಾಗ ಗೊತ್ತಾಗಿರೋದು. ಅಂದ್ರೆ ಕತ್ಲೆ ಇತ್ತು, ಗೊತ್ತಾಗ್ಲಿಲ್ಲ ಕೂಡ. ಕತ್ಲೆಯಲ್ಲಿತ್ತು, ಗೊತ್ತಾಗಿಲ್ಲ ಆ ಟೈಮಲ್ಲಿ. ಹಾಗೆ ಯಾಕಂದ್ರೆ ಹಲವು ಕಡೆ ಇವಾಗ ಈ ಕಡೆ ಬಂದು ಈ ಕಾಡು ಪ್ರದೇಶ ಬರುತ್ತೆ ಸರ್. ಈ ಕಾಡು ಪ್ರದೇಶ ಬರುವುದರಿಂದ ಈ ಮರಗಳಿಗೆ ತಂತಿಗಳು ತಗುಲಿಕೊಂಡಿರ್ತವೆ ಹಲವು ಕಡೆಗಳಲ್ಲಿ. ಅದಕ್ಕೆ ಒಂದು ಅಲ್ಲಿ ಆ ಮರಗಳಿಗೆ ತಗುಲಿಕೊಂಡಿರೋ ಕಡೆಗಳಲ್ಲಿ ಒಂದು ಪೈಪ್ ಹಾಕೋದ, ಇಲ್ಲಾಂದ್ರೆ ಅದಕ್ಕೆ ಏನೋ ಭದ್ರತೆ ಮಾಡೋದನ್ನು ಮೆಸ್ಕಾಂನವರು ಮಾಡ್ಬೇಕು. ಒಟ್ಟಿನಲ್ಲಿ ಈ ಕಡೆಗಳಲ್ಲಿ ಗುರುವಾರ ನಂತರ ಶನಿವಾರ ಕಡೆಯಲ್ಲಿ ಪ್ರತಿ ದಿನ ಇವರು ಲೈನ್ ಮೇಂಟೆನೆನ್ಸ್ ಅಂತ ಹೇಳಿಕೊಂಡು ಕರೆಂಟ್ ಕಟ್ ಮಾಡ್ತಾರೆ. ಆದ್ರೆ ಎಲ್ಲೂ ಒಂದು ಕಡೆ ಒಂದು ಮರದ ಗೆಲ್ಲುಗಳನ್ನು ಕರೆಕ್ಟ್ ಆಗಿ ಕಡಿಯೋದಾಗ್ಲಿ, ಇಲ್ಲಾಂದ್ರೆ ಈ ತರ ಬರುವ ಇದನ್ನು ಇದು ಮಾಡೋದಾಗ್ಲಿ, ಒಟ್ಟಿನಲ್ಲಿ ಅಮಾಯಕರು ಅಂತ ಇದಕ್ಕೆ ಬಲಿಯಾಗುವಂತದ್ದು ಅಂತ ದುರಂತ ಅನ್ಯಾಯವಾಗಿ ಯಾರ್ದೋ ಅಮಾಯಕರದು ಜೀವ ಹೊಟ್ಟೋಯ್ತು. ಥ್ಯಾಂಕ್ ಯು ಪ್ರಕಾಶ್ ಅವರೇ, ಅಲ್ಲಿನ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಮಳೆ ಜೋರಾಯಿತು ಅಂದರೆ ನಮ್ಮ ಕಣ್ಣುಗಳು ಮಡಿಕೇರಿ ಕಡೆ ತಿರುಗುತ್ತೆ. ಯಾಕೆಂದರೆ ಬ್ರಹ್ಮಗಿರಿ ಬೆಟ್ಟ ಕುಸಿತ ಪ್ರಕರಣ 5 ಜನ ನಾಪತ್ತೆಯಾಗಿದ್ರು. ಒಬ್ಬರ ಶವ ಸಿಕ್ಕಿದೆ. ಆದರೆ ಮಿಕ್ಕಿರೋರು ನಾರಾಯಣಾಚಾರ್ ಅವರ ಇಡೀ ಕುಟುಂಬ ಅಲ್ಲಿ ಮನೆ ಇತ್ತು. ಬ್ರಹ್ಮಗಿರಿ ಬೆಟ್ಟ ಕುಸ್ತೋಯ್ತು. ಹತ್ತತ್ರ 60 ಅಡಿಯಿಂದ ಬೆಟ್ಟ ಕುಸ್ತೋಗಿದೆ. ನೋಡಿದ ಕಡೆ ಎಲ್ಲ ಬರೀ ಕುಸ್ತೋಗಿರುವ ಬೆಟ್ಟನೇ ಕಾಣಿಸ್ತಾ ಇದೆ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಅವರ ಮನೆಯಲ್ಲಿತ್ತು 30 ಕ್ವಿಂಟಾಲ್ ಕಾಳು ಮೆಣಸು, 7 ಕ್ವಿಂಟಾಲ್ ಏಲಕ್ಕಿ, 50 ಬಾಟ್ಲು ಜೇನು, 30 ಹಸುಗಳು. ಓಕೆ, ಇದು ಬರೀ 5 ಜನ ಮಾತ್ರ ಅಲ್ಲ, ಹಸುಗಳು ಕೂಡ ಈಗ ದುರ್ಮರಣವನ್ನು ಒಪ್ಪಿರುವಂತಹ ಎಲ್ಲ ಸೂಚನೆ ಸಿಗ್ತಾ ಇದೆ. ಒಂದು ಡಸ್ಟರ್ ಕಾರು, ಒಂದು ಅಂಬಾಸಿಡರ್ ಕಾರು ಮನೆಯಲ್ಲಿತ್ತು. ಅಪಾರ ಪ್ರಮಾಣದ ನಾಣ್ಯಗಳು, ಆ ನಾಣ್ಯಗಳು ಅಂದರೆ ಚಿನ್ನದ ನಾಣ್ಯಗಳೇ ಇರುತ್ತೆ ನನ್ನ ಪ್ರಕಾರ.
ಲಕ್ಷಾಂತರ ಮೌಲ್ಯದ ಅಫ್ಕೋರ್ಸ್ ಚಿನ್ನದ ನಾಣ್ಯಗಳಿದು ಅವ್ರು ಕೂಡಿಟ್ಟಿದ್ರು ಅಂತ ಮಾಹಿತಿ ಇದೆ. ಇಷ್ಟೆಲ್ಲ ಬೇರೆ ಕಡೆಗೆ ಸಾಗಿಸೋದು ಕಷ್ಟ ಆಗಿತ್ತು, ಸ್ಥಳಾಂತರಿಸೋದಕ್ಕೆ ಸಾಕಷ್ಟು ಸಮಯ ಬೇಕಿತ್ತು. ಹಂಗಾಗಿ ಅವರು ಇಮಿಡಿಯೇಟ್ ಆಗಿ ಅವತ್ತು ಅವರೇ ಸೆಲ್ಫಿ ವಿಡಿಯೋ ಮಾಡಿದ್ರಲ್ಲ, ತಹಸೀಲ್ದಾರ್ ನಮ್ಗೆ ಹೇಳಿದ್ರು ನಾವೀಗ ಯೋಚನೆ ಮಾಡ್ತಾ ಇದ್ದೀವಿ ಬೇರೆ ಕಡೆ ಶಿಫ್ಟ್ ಆಗೋದಕ್ಕೆ, ನಾವು ಈಗ ಅನ್ಕೋತಾ ಇದ್ದೀವಿ ಅಂದರು ಅಷ್ಟೇ. ಅವತ್ತು ರಾತ್ರಿ ಬೆಳಗ್ಗೆ ಆಗೋಷ್ಟೊತ್ತಿಗೆ ಯಮನಾಗಿ ಆ ಗುಡ್ಡ ಬಂದೇ ಬಿಡ್ತು, ಗುಡ್ಡ ಕುಸ್ತೇ ಹೋಯ್ತು. ಅಷ್ಟು ನನಗೆ ಹೇಳಿದ್ನಲ್ಲ, ಇದುವರೆಗೆ 30 ಹಸುಗಳು, 5 ಜನ ಅವರು, ಪ್ಲಸ್ ಅವ್ರ ಮನೇಲಿದ್ದಂತಹ ಅಪಾರ ಪ್ರಮಾಣದ ಆಸ್ತಿಗಳು, ಅದು ಚಿನ್ನದ ನಾಣ್ಯಗಳನ್ನೂ ಒಳಗೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯಗಳು. ಬಿಕಾಸ್ ಅವರೀಗ ಅವರ ಮಕ್ಕಳೆಲ್ಲ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ ಏನಿತ್ತು ಮನೆಯಲ್ಲಿ, ಏನೇನಿತ್ತು ಅಂತೆಲ್ಲ. ಸೊ ಹಾಗಾಗಿ 30 ಕ್ವಿಂಟಾಲ್ ಕಾಳು ಮೆಣಸು, 5 ಕ್ವಿಂಟಾಲ್ ಏಲಕ್ಕಿ, ಯು ಕ್ಯಾನ್ ಇಮ್ಯಾಜಿನ್ ಅದಕ್ಕೆ ರೇಟ್ ನೋಡ್ಬೋದು ನೀವು. ಯಾಕೆಂದ್ರೆ ಎಲ್ಲವೂ ಕೂಡ ಬಹಳ ಕೀಮ್ತಿ ಚೀಸ್ ಅಂತೀವಲ್ಲ ಹಿಂದಿನಲ್ಲಿ, ಬಹಳ ಬೆಲೆ ಬಾಳುವಂತಹ ವಸ್ತುಗಳು ಅಂತ. ಹಾಗೆ ಸೊ ಒಂದು ಡಸ್ಟರ್ ಕಾರು, ಒಂದು ಅಂಬಾಸಿಡರು, ಜೊತೆಗೆ ಅವ್ರ 5 ಜನ, ಲಕ್ಷಾಂತರ ಪ್ರಮಾಣದಲ್ಲಿ ಆ ಚಿನ್ನದ ನಾಣ್ಯಗಳು, ಇದೆಲ್ಲ ಕೂಡ ಅವ್ರು ಕೂಡಿಟ್ಟಿದ್ರು. ಅದನ್ನೆಲ್ಲ ಇನ್ನೊಂದು ಕಡೆ ಸ್ಥಳಾಂತರ ಮಾಡೋದಕ್ಕೆ ಟೈಮ್ ಬೇಕಾಗಿತ್ತು. ಮೇ ಬಿ ಅವ್ರು ಅದಕ್ಕೆ ಟೈಮ್ ತಗೊಂಡ್ರು ಅಂತ ಅನಿಸ್ತಾ ಇದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅರ್ಚಕರ ಕಾರು ಚಾಲಕ ನಾರಾಯಣ್ ಅಂತ, ಅವ್ರ ಹೆಸರು ಜಯಂತ್ ಅಂತ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜಯಂತ್ ಅವರೇ. ಸರ್ ನಮಸ್ತೆ. ನಮಸ್ತೆ. ಏನಾಯ್ತು, ಯಾವಾಗ ನೀವು ಅವ್ರ ಜೊತೆ ಲಾಸ್ಟ್ ಮಾತಾಡಿದ್ದು, ಹೇಗೆ? ಈ ಘಟನೆ ನಡೆಯುವಂತ ಮುನ್ನಾ ದಿನವಾಗಿ ಸಂಜೆ 4 ಗಂಟೆವರೆಗೂ ಕೂಡ ಅವರ ಮನೆಯಲ್ಲಿ ಹಂಚುಗಳ ಹಾರಿ ಹೋಗಿತ್ತು. ಅದನ್ನೆಲ್ಲ ನಾನು ಸರಿ ಮಾಡಿಕೊಂಡು 4 ಗಂಟೆವರೆಗೂ ಅವರೊಟ್ಟಿಗೆ ಮಾತಾಡಿಕೊಂಡು ನಾಳಿನ ಏನು ಮಾಡುವ ಅಂತ ಹೇಳುವಂತ ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡಿಕೊಂಡು ನಾನು ನನ್ನ ಮನೆಗೆ ಹೋಗಿರುವಂತದ್ದು. ಅವತ್ತು ರಾತ್ರಿ ಏನಂತಿದ್ರು ನಾರಾಯಣ ಆಚಾರ್ ಅವ್ರು? ಏನಂತಿದ್ರು ಅಂದ್ರೆ ಜೋರ್ ಮಳೆ ಬರ್ತಾ ಇದೆ, ಹೌದು, ಆದ್ರೆ ನಾಳೆನೂ ಕೂಡ ಇದೇ ತರ ಮಳೆ ಜಾಸ್ತಿ ಇದ್ರೆ ಬೇರೆ ಕಡ್ಲಿಕ್ಕೆ ಹೋಗ್ಲಿಕ್ಕೆ ಯೋಚನೆ ಮಾಡುವಂತ ಒಂದು ಮಾತನ್ನ ಹೇಳ್ತಿದ್ರು ಸರ್. ಮತ್ತೆ ನಾನು ಕೂಡ ಅವರಿಗೆ ಹೇಳಿದೆ, ನೀವು ಮನೆ ಖಾಲಿ ಮಾಡೋದು ಒಳ್ಳೇದು ಅಂತ ಹೇಳಿದಾಗ ಅವರು ಹೇಳಿದ್ರು, ನಾವು ಸಡನ್ ಆಗಿ ಹೇಗೆ ಖಾಲಿ ಮಾಡೋದು, ನಮ್ಮಲ್ಲಿ ಈ ವಸ್ತುಗಳೆಲ್ಲ ಇದೆ, ಇದನ್ನೆಲ್ಲ ಒಂದು ವಿಲೇವಾರಿ ಮಾಡದೆ ಹೋಗೋದು ಕಷ್ಟ ಆಗ್ಬಹುದು ಅಂತ ಹೇಳುವಂತ ಮಾತನ್ನು ಕೂಡ ಹೇಳಿದ್ರು. ಈಗ ಅಧಿಕಾರಿಗಳೆಲ್ಲ ಈ ಮುಂಚೆ ಕೂಡ ಹೇಳಿದ್ರು ಅಂತಲ್ಲ ಅವ್ರಿಗೆ, ಅವಾಗೆಲ್ಲ ಏನ್ ಹೇಳಿದ್ರು ಅರ್ಚಕರು, ಏನ್ ಹೇಳ್ತಿದ್ರು? ಕಳೆದ ವರ್ಷ ತಹಶೀಲ್ದಾರ್ ಅವರು, ಭಾಗಮಂಡ ಗ್ರಾಮ ಪಂಚಾಯತಿ PDO ಅಧಿಕಾರಿ ಅವರು ಎಲ್ಲರೂ ನೋಟಿಸ್ ಮಾಡಿದ್ದಾರೆ ಅವರಿಗೆ. ಬಹುಶಃ ನೋಟಿಸ್ ಮಾಡಿ ಸ್ವಲ್ಪ ದಿನದಲ್ಲಿ ಮಳೆ ಕಮ್ಮಿ ಆಗಿದೆ. ಅದರಿಂದ ಅವರು ಹೋಗ್ಲಿಕ್ಕೆ ಮನಸ್ಸು ಮಾಡ್ಲಿಲ್ಲ. ಮತ್ತೆ ಅವರಿಗೆಲ್ರಿಗೂ ಒಂದೇ ಒಂದು ಉತ್ತರ ಇದೆ, ನಾವು ಕಾವೇರಮ್ಮನ ಸೇವೆ ಮಾಡ್ತಾ ಇದ್ದೀವಿ, ಅವರು ನಮ್ಮನ್ನು ಕಾಪಾಡ್ತಾರೆ ಅಂತ ಒಂದು ಮನಸ್ಸು ಅವ್ರ ಹತ್ರ ಇತ್ತು. ನೀವು ಹೇಳಿದ್ರು ಜಯಂತ್ ಅವರೇ, ಅರ್ಚಕರೇ ಬೇಡ, ರಿಸ್ಕ್ ತಗೊಳ್ಳೋದು ಬೇಡ, ಹೊರಟು ಬಿಡೋಣ ಬೇಡ ಅಂತ ಹೇಳಿದ್ರಿ? ಖಂಡಿತ ಹೇಳಿದ್ದೀನಿ ಸರ್. ಏನಿತ್ತು ಉತ್ತರ ಅವ್ರದ್ದು? ಅವ್ರದ್ದು ಅದೇ, ನಾವು ಈ ವ್ಯವಸ್ಥೆಗಳನ್ನು ಮಾಡದೆ ಹೇಗೆ ಹೋಗೋದು, ನಮ್ಮ ಮನೇಲಿ ಸ್ವಲ್ಪ ವಸ್ತುಗಳೆಲ್ಲ ಇದೆ, ಅವರದ ಕೃಷಿಯ ವಸ್ತುಗಳೆಲ್ಲ. ಏನ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಸ್ತುಗಳು ಅಂದ್ರೆ ಏನಿತ್ತು ಜಯಂತ್ ಅವ್ರೆ? ಕರಿಮೆಣಸು, ನನಗೆ ಗೊತ್ತಿದ್ದಾಗೆ ಕರಿಮೆಣಸು ಒಂದು 10 ಕ್ವಿಂಟಲ್ ಅಷ್ಟು ಅವ್ರ ಹತ್ರ. ಎಷ್ಟು ಬೆಲೆ ಬಾಳ್ತಿತ್ತು ಕರಿಮೆಣಸು? ಎಷ್ಟು ಬೆಲೆ? ಕ್ವಿಂಟಲ್ ಅಂದ್ರೆ 1 ಟನ್. ಎಷ್ಟು ಬೆಲೆ ಬಾಳುತ್ತೆ 1 ಟನ್ ಅಂದ್ರೆ? 1 ಟನ್ ಅಂದ್ರೆ ಈ ಅಂದಾಜು ಹೇಳಿ. ಅಂದಾಜು 2-3 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ. 1 ಕ್ವಿಂಟಾಲ್ ಲಕ್ಷ ಇದೆ ಅಲ್ವಾ? ಹೌದೌದು. ಓಕೆ ಸರಿ. ಆಮೇಲೆ ಇನ್ನೇನಿತ್ತು ತುಂಬಾ ಬೆಲೆ ಬಾಳೋದೊಂದು? ಏನಿತ್ತು ಬೆಲೆ ಬಾಳೋದ್ರೆ ಏಲಕ್ಕಿ ಅಷ್ಟೇ. ಮತ್ತೆ ಅವ್ರ ಪೂಜಾ ಸಾಮಾನುಗಳು ಮತ್ತು ಪುರಾತನ ಕಾಲದ ಇರತಕ್ಕಂತ ಮನೆ, ಹಾಗಾಗಿ ಬೆಲೆ ಬಾಳುವ ವಸ್ತುಗಳು ಇರಬಹುದು ಅಂತ ಹೇಳುವಂತ ಒಂದು ಇದು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅದು ಒಂದು 2-3 ಗಂಟೆ ಟೈಮಲ್ಲಿ ಇಮಿಡಿಯೇಟ್ ಆಗಿ ತಗೊಂಡು ಬೇರೆ ಕಡೆ ಹೋಗೋಕ್ ಚಾನ್ಸ್ ಇರ್ಲಿಲ್ವಾ? ಮನಸ್ಸು ಮಾಡಿದ್ರೆ ಇರ್ತಿದ್ರು ಸರ್, ಆದ್ರೆ ಅವ್ರ ಸ್ವಾಭಿಮಾನ ಬದುಕು. ನಾನು ಎಲ್ಲಿಗೆ ಹೋಗ್ಲಿ, ಬೇರೆಯವರ ಮನೆಗೆ ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಬೇರೆಯವರಿಗೆ ಉಪದ್ರ ಮಾಡೋದು ಅಂತ ಆಗ್ತದೆ. ಅವ್ರು ಅದನ್ನೇ ಹೇಳ್ತಿದ್ರು, ನಾವು ಹೋಗಿರ್ಬೇಕು ಅಂದ್ರೆ ಬೇರೆಯವರ ಮನೇಲಿ ಇರ್ಬೇಕು, ಅವರಿಗೆ ತೊಂದರೆ ಮಾಡೋದು ಬೇಡ ಅಂತ ಹೇಳುವ ಒಂದೊಂದು ಸ್ವಾಭಿಮಾನದ ಬರುತ್ತೆ, ನಿಮ್ಮರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳುವಂತದ್ದು. ಈಗ ಬೇರೆಯವ್ರು ಕೂಡ ಇಲ್ಲ ಅರ್ಚಕರೇ ಬಂದ್ಬಿಡಿ ನಮ್ಮ ಮನೆಗೆ ಅಂತ ಕರಿತಿದ್ರ? ಖಂಡಿತ ಕರಿತಿದ್ರು ಸರ್. ಎಲ್ಲ ಅವರ ಫ್ರೆಂಡ್ಸ್ಗಳು, ಅವರ ಕುಟುಂಬದವರು ಕೂಡ ಕರೆದಿದ್ದಾರೆ ಸರ್. ಈಗ ಅವ್ರ ಮನೇಲಿ ಇನ್ಯಾರು ಇದ್ರು ಹೇಳಿ ಅವತ್ತು ರಾತ್ರಿ? ಅವರು ನಾರಾಯಣಾಚಾರ್ಯ ಸರ್, ಅವರ ಅಣ್ಣ ಮತ್ತು ನಾರಾಯಣಾಚಾರ್ಯ ಸರ್ ಧರ್ಮಪತ್ನಿ, ಮತ್ತು ಅವರು 2 ಪೂಜೆಯ ಸಹಕ, ಒಟ್ಟು 5 ಜನ ಅಲ್ವಾ? 5 ಜನ. ಹಸುಗಳು ಎಷ್ಟು ಸಾಕಿದ್ರು ಅವರು? ಹಸುಗಳು ಅವರ ಸ್ವಂತ ಹಸು ಅಂತೇಳಿ 4 ಇತ್ತು ಸರ್. ಮತ್ತೆ ಊರಿನ ದನಗಳೆಲ್ಲ ಅವರ ಹಟ್ಟಿ ಹತ್ರ, ಅಲ್ಲಿ ಮೇಲೆ ಎಲ್ಲೂ ಮಲಗಲಿಕ್ಕೆ ಜಾಗ ಇಲ್ಲ ಅಂತಂದ್ರೆ ಅವರು ವಿಸ್ತಾರವಾದ ಒಂದು ಹಟ್ಟಿ ಇತ್ತು, ಅಂದ್ರೆ ದನಗಳು ವಾಸ ಆಗುವಂತದ್ದು. ಒಂದು 23 ಬಂದು ಮಲ್ಕೊಳ್ತಿತ್ತು ಸರ್. ಈಗ ಅದೆಲ್ಲವೂ ಕೂಡ ಗುಡ್ಡ ಕುಸಿಯಿಂದ ಎಲ್ಲ ಮುಚ್ಚೋಗಿದೆಯಾ? ಅಷ್ಟು ಈಗ? ಹೌದು, ಕಂಪ್ಲೀಟ್ ಮುಚ್ಚೋಗಿದೆ ಸರ್.
ಕಂಪ್ಲೀಟ್ ಮುಚ್ಚೋಗಿದೆ. ನೀವು ಅವ್ರ ಕಾರ್ ಚಾಲಕರಾಗಿದ್ರಿ, ಅವರೆಲ್ಲ ಹೋಗ್ತಿದ್ರಿ. ಅವತ್ ರಾತ್ರಿ ನೀವು ಹೆಂಚೆಲ್ಲ ಸರಿ ಮಾಡಿ ಮನೆಗೆ ಬಂದ್ರಿ, ನಿಮ್ ಮನೆಗೆ. ಹೌದು. ನಿಮ್ಗೆ ಯಾವಾಗ ಗೊತ್ತಾಯ್ತು ಮಾರನೇ ದಿನ? ಮಾರನೇ ದಿನ ಎಂದಿನಂತೆ ನಾನು ಪ್ರತಿನಿತ್ಯ 7 ಗಂಟೆಗೆ, ಕರೆಂಟ್ ಟವರ್ ಏನು ಇಲ್ಲದಿದ್ರೆ ಪ್ರತಿನಿತ್ಯ 7 ಗಂಟೆಗೆ ಅವರ ಮನೆಗೆ ಹೋಗಿ ಎಲ್ಲ ವಿಚಾರವನ್ನು ತಿಳ್ಕೊಂಡು ತದನಂತರ ನಾವು ತೋಟದ ಕೆಲಸಕ್ಕೆ ಹೋಗುವಂತದ್ದು. ಸರಿ, ಅವತ್ತು ಮಾರನೇ ದಿನ ಏನಾಯ್ತು? ಬೆಳಿಗ್ಗೆ ನಾನು 7 ಗಂಟೆಗೆ ಕರೆಕ್ಟ್ ಆಗಿ ಪ್ರೆಸೆಂಟ್ 7 ಗಂಟೆಗೆ ನಾನು ಅವರ ಗೇಟ್ ಹತ್ರ ಇದ್ದೀನಿ ಸರ್. ಫುಲ್ ಮುಗಲ್ ಮುಚ್ಕೊಂಡಿದೆ. ಅವರ ಗೇಟಿಗೆ ಒಂದು ಮರ ಬಿತ್ತುಕೊಂಡು ಮರ ಮಾತ್ರ ಕಾಣ್ತಾ ಇತ್ತು ನನಗೆ. ನಾನು ಆಚೆ ಮುಗಲ್ ಕ್ಲಿಯರ್ ಆದ ನೋಡಿದ್ವಿ ಸರ್, ಏನೂ ಇಲ್ಲ, ಎಲ್ಲವೂ ಕೊಚ್ಚಿಕೊಂಡೋಗಿದೆ. ನಾನೊಂದು 5 ನಿಮಿಷ ನಾನು ಏನಾಗಿದ್ದೀನಿ ಅಂತ ನನಗೇ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಇದ್ದೆ ಸರ್. ತದನಂತರ ನಾನು ಕೂಡಲೇ ಕಣ್ಣಿಗೆ ಏನೂ ಕಾಣಿಸ್ತಿಲ್ಲ, ಏನೂ ಕಾಣಿಸ್ತದಿಲ್ಲ, ಏನೂ ಇಲ್ಲ ಸರ್, ಬರೀ ನೆಲ ಸಮ ಆಗ್ಬಿಟ್ಟಿದೆ. ಅವಾಗ ಯಾರಾದ್ರೂ ಎಲ್ಲೂ ಏನು ಹಸು ಆಗ್ಲಿ ಅಥವಾ ಇವ್ರು ಯಾರು ಮನುಷ್ಯರಾಗ್ಲಿ ಯಾರು ಏನು ಕೇಳಿಸ್ತಾನೂ ಇಲ್ಲ ನಿಮಗೆ? ಇಲ್ಲ ಇಲ್ಲ, ಏನೂ ಇಲ್ಲ ಸರ್. ಯಾಕೆಂದ್ರೆ ಅವ್ರ ಮಗಳೇನೋ ಹೇಳಿದ್ರಂತೆ, ಈಗ ಬಂದಾಗ ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಆಗಿದ್ರೆ ಬದುಕಬಹುದಾಗಿತ್ತೇನಂತ. ಆ ಚಾನ್ಸಸ್ ಇತ್ತಾ ಏನಾದ್ರು ಜಯಂತ್ ಅವ್ರೆ? ಇಲ್ಲ, ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅಯ್ಯಯ್ಯೋ, ಎಷ್ಟೊತ್ತಿಗಾಗಿರ್ಬೋದು ಇದು ರಾತ್ರಿ? ಬಹುಶಃ ನನ್ನ ಒಂದು ಅಂದಾಜು ಪ್ರಕಾರ ಒಂದು ಮಧ್ಯರಾತ್ರಿ ಆಗಿರ್ಬೋದು ಅಂತ ಅನಿಸ್ತದೆ ಸರ್. ಅಂದ್ರೆ ಮಲಗಿದ್ದಾಗ ಆಗೋಗಿದೆ ಇದು ಅಂತ? ಮಲಗಿದಾಗ, ಯಾಕೆಂತ ಹೇಳಿದ್ರೆ ನಾನು ಬೆಳಿಗ್ಗೆ ಹೋಗಿ 7-7:30 ಗಂಟೆಗೆ ನೋಡುವ ಸಂದರ್ಭದಲ್ಲಿ 7 ಗಂಟೆಗೆ ನೋಡುವ ಸಂದರ್ಭದಲ್ಲಿ ನೀರುಗಳು ಕನಕ್ಕಾಗಿ ತಿಳಿ ನೀರು ಹರಲಿಕ್ಕೆ ಪ್ರಾರಂಭ ಆಗಿತ್ತು ಸರ್. ಹಂಗಾರೆ ತುಂಬಾ ಹೊತ್ತಾಗಿತ್ತು. ಹೌದೌದೌದು. ಭಗವಂತ ಕಾಪಾಡ್ಲಿಲ್ವಲ್ಲ? ಅದೇ ಹೇಳುದು, ಕಾವೇರಮ್ಮನ ಸೇವೆ ಮಾಡ್ತಾ ಬದುಕಿದ್ರು ಸರ್. ಹಾಗೆ. ಥ್ಯಾಂಕ್ ಯು ಜಯಂತ್ ಅವರೇ, ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ. ನಾರಾಯಣ ಆಚಾರ್ ಅವರ ಕಾರು ಚಾಲಕರು, ಐ ಥಿಂಕ್ ಹಿ ಇಸ್ ದ ಫಸ್ಟ್ ಪರ್ಸನ್. ಅವತ್ತು ಹಿಂದಿನ ದಿನ ಸಂಜೆ 4 ಗಂಟೆಗೆ ಏನಾಯ್ತು, ಅವಾಗಲೇ ಮಳೆ ಬೀಳ್ತಾ ಇತ್ತು, ಹೆಂಚು ಮುರಿದೋಗ್ತಾ ಇತ್ತು. ಹೆಂಚನ್ನ ಸರಿಯಾಗಿ ಜೋಡಿಸಿ ಹಂಗೂ ಒಂದ್ಸರಿ ತಮ್ಮ ಮಾಲೀಕರಿಗೆ ಇಲ್ಲ ಸಾಹೇಬ್ರೆ ಹೊರಟುಬೋಣ ಬೇಡ ಅಂತ ಹೇಳಿದ ಮೇಲೂ ಕೂಡ ಅವರು ಇನ್ನೊಂದಿನ ಟೈಮ್ ತಗೊಂಡಿದ್ದಾರೆ. ಬಹುಶಃ ಯಮನಾಗಿ ಗುಡ್ಡ ಕುಸ್ತೋಗಿದೆ. ಬಲಭಾಗದಲ್ಲಿ ನೋಡ್ತಿರುವಂತಹ ದೃಶ್ಯ, ಅವ್ರ ಮಕ್ಕಳು ವಿದೇಶದಿಂದ ಬಂದರು. ಸಾಧ್ಯ ಆದಷ್ಟು ಅಲ್ಲಿ ಅವ್ರಿಗೆ ಗೊತ್ತಾಗ್ತಿದೆ ನಮ್ಮ ಮನೆ ಬುಕ್ಸ್ ಇದು, ನಮ್ಮ ಮನೆ ವಸ್ತುಗಳಿವು, ಅದೇ ನೆನಪು ಅಷ್ಟೇ. ಈಗ ಅವ್ರಿಗೆ ದುಃಖ ಮರುಗಟ್ಟಿದೆ ಅಲ್ಲೂ ಕೂಡ. ಅದನ್ನ ನೆನೆಸ್ಕೊಂಡು ಅವರು ಹೇಳ್ತಿದ್ದಾರೆ. ಎಡಭಾಗದಲ್ಲಿ ಕಾವೇರಿ ಮಾತೆ ಯಾವ ರೀತಿ ಆ ಇಡೀ ನಗರವನ್ನ, ಸಿಟಿಯನ್ನ, ಬೇರೆ ಬೇರೆ ಭಾಗವನ್ನ ಹೆಂಗೆ ಮುಳುಗಿಸ್ಬಿಟ್ಟಿದ್ದಾಳೆ ಅಂತ ನೋಡಿ ದೃಶ್ಯ. ಇದರ ನಡುವೆ ಬ್ರಹ್ಮಗಿರಿ ಬೆಟ್ಟದಲ್ಲಿ ವೃದ್ಧರೊಬ್ಬರು ಆತಂಕವನ್ನು ಸೃಷ್ಟಿಸಿದರು. ಅರ್ಚಕರ ಕುಟುಂಬಕ್ಕೆ ಕಾರ್ಯಾಚರಣೆ ನಡೀತಿದ್ರೆ ಸ್ಥಳಕ್ಕೆ ಬಂದ ವೃದ್ಧರೊಬ್ಬರು ಕೆಸರಿನಲ್ಲಿ ಸಿಕ್ಕಾಕೊಂಡ್ರು. ಇದು ಆಗಿದ್ದಪ್ಪ ಕಥೆ. NDRF, SDRF ತಂಡ ಇಮಿಡಿಯೇಟ್ ಆಗಿ ಹಗ್ಗದ ಸಹಾಯದಿಂದ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ನೋಡಿ. ಅವರೇ ತುಂಬಾ ದಿನ ಅಲ್ಲಿ ನಿಂತಿರ್ಬೇಕಾದ್ರೆ ಇವ್ರು ಯಾಕೆ ಬಂದ್ರು ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಏನೋ ನಡೀತಾ ಇದೆ, ಹುಡ್ಕೋಣ ಅಂತನೋ ಏನೋ ಬಂದಿರ್ಬೇಕು ಅವರು, ಗೊತ್ತಿಲ್ಲ. ಬಟ್ ಇಮಿಡಿಯೇಟ್ ಆಗಿ ಅವರು ಅಲ್ಲಿ ಸಿಗಾಕೊಂಡ್ರು. ಆಮೇಲೆ ಅವ್ರು ಒಂದು ಸ್ವಲ್ಪ ವಾರ್ನ್ ಮಾಡಿದ್ರು, ನೀವು ಆ ಕಡೆ ಹೋಗಿ ಸ್ವಾಮಿ, ಕಷ್ಟ ಇಲ್ಲೆಲ್ಲ ಬರಬೇಡಿ ಅಂತ. ಕೊನೆಗೆ ಫೈನಲಿ ಅಫ್ಕೋರ್ಸ್ NDRF, SDRF ಅವ್ರನ್ನ ರಕ್ಷಣೆ ಮಾಡಿದ್ರು, ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ರು. ಮಡಿಕೇರಿ ಭಾಗದಿಂದ ಮಲೆನಾಡು ಭಾಗಕ್ಕೆ ಬರೋಣ. ಚಿಕ್ಕಮಗಳೂರಿನಲ್ಲಿ ರಸ್ತೆ ಇಲ್ಲದೆ ಜನ ತುಂಬಾ ಪರದಾಡ್ತಿದ್ದಾರೆ. ಬಾಳೆಗದ್ದೆ ಗ್ರಾಮದ ಜನಜೀವನ ತುಂಬಾ ಅಸ್ತವ್ಯಸ್ತ ಆಗೋಗಿದೆ. ಜೀವದ ಹಂಗು ತೊರೆದು ತೆಪ್ಪದಲ್ಲಿ ನದಿ ದಾಟ್ತಿದ್ದಾರೆ ಅವರು. ಪ್ರವಾಹದಿಂದ ಇದ್ದಂತಹ ತೂಗು ಸೇತುವೆ ಕಳೆದ ಬಾರಿಯೇ ಕೊಚ್ಚೋಗಿತ್ತು. ಅಂದ್ರೆ 1 ವರ್ಷದ ಹಿಂದೆ. ಅಲ್ಲಿಂದ 1 ವರ್ಷ ಆದ್ರೂ ಕೂಡ ಆ ತೂಗು ಸೇತುವೆ ರಿಪೇರಿ ಆಗಿಲ್ಲ, ಹಂಗಾಗಿ ಹೋಗೋಕ್ ಸಾಧ್ಯನೂ ಇಲ್ಲ. ಭದ್ರಾ ನದಿ ಮೊದಲೇ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. 1 ವಾರದಿಂದ ತೆಪ್ಪದಲ್ಲಿ ನದಿ ದಾಟ್ತಿದ್ದಾರೆ. ಏನಾರು ಒಂದ್ ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಹೋಯ್ತು ಕತೆ. ಅಗತ್ಯ ವಸ್ತುಗಳಿಗೆ ಬಾಳೆಗದ್ದೆ ಗ್ರಾಮದ ಜನ ನದಿ ದಾಟಲೇಬೇಕು. ಏನೇ ತಗೋಬೇಕಾದ್ರು ಕೂಡ 2 ದಿನ 3 ದಿನ 4 ದಿನ ಹೋಗ್ಲಿಯಪ್ಪ, 1 ವಾರ ಏನಿಲ್ಲ ಅಂದ್ರೂ ಮನೇಲಿರೋದ್ರು ಅಡ್ಜಸ್ಟ್ ಮಾಡ್ಕೋಬಹುದು. ಆಮೇಲೆ ಕತೆ ಏನು, ಪ್ರತಿನಿತ್ಯ ಏನೇನು ಬಳಸಬೇಕು ಅದ್ರ ಒಂದ್ಸರಿನಾರು ಹೋಗಿ ತಗೊಂಬರ್ಬಿಡ್ವೆ. ಸೊ ಹಾಗಾಗಿ ಅಗತ್ಯ ವಸ್ತುಗಳು ಬೇಕಾದ ಔಷಧಿಯಿಂದ ಹಿಡಿದು ಯಾವುದೇ ತಿನ್ನುವ ಪದಾರ್ಥ ಆದ್ರೂ ಕೂಡ ದಾಟ್ಲೇಬೇಕು ಅನ್ನೋ ಮಾಹಿತಿ ಸಿಗ್ತಾ ಇದೆ ಬಾಳೆಗದ್ದೆ ಗ್ರಾಮದ ಜನ. ಹಾಗಾಗಿ ತೆಪ್ಪದ ಮೂಲಕ ದಾಟ್ತಿದ್ದಾರೆ. ಅಪಾಯವಿದ್ರೂ ಕೂಡ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಲೇಬೇಕಾದಂಥ ಪರಿಸ್ಥಿತಿ. ತೂಗು ಸೇತುವೆ ರಿಪೇರಿ ಮಾಡಿಕೊಡ್ಬೇಕು ಅಂತ ಜನರು ಮನವಿ ಮಾಡ್ತಿದ್ದಾರೆ, ಒತ್ತಾಯ ಮಾಡ್ತಿದ್ದಾರೆ. ನನ್ನ ಸಹೋದ್ಯೋಗಿ ವೀರೇಶ್ ಅಲ್ಲಿಗೆ ಹೋಗಿ ಅಲ್ಲಿನ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವು ಒಂದ್ಸರಿ ನಿಮಗೆ ತೋರಿಸ್ತೀವಿ. ಓ ಟಿ ಯು ವೀರೇಶ್.
ಮಲ್ನಾಡಲ್ಲಿ ಸುರಿದ ಮಳೆಯಿಂದ ಸಾಕಷ್ಟು ರಸ್ತೆಗಳು ಕೂಡ ಇಲ್ಲದಂತಾಗಿರುವಂಥದ್ದು, ತೂಗು ಸೇತುವೆಗಳು ಕೂಡ ಇಲ್ಲದೆ ಜನರು ಒಂದು ರೀತಿ ಪರದಾಡುವಂಥ ಸ್ಥಿತಿ ಮಲ್ನಾಡಲ್ಲಿ ನಿರ್ಮಾಣ ಆಗಿದೆ. ಚಿಕ್ಕಮಗಳೂರು ತಾಲೂಕಿನ ಬಾಳೆಗದ್ದೆ ಒಂದು ಗ್ರಾಮ ಇದೆ. ಅಲ್ಲಿ ತೂಗು ಸೇತುವೆ ಕಳೆದ ವರ್ಷ ಕೊಚ್ಚಿ ಹೋಗಿತ್ತು. ಈಗ ಅವರು ರಸ್ತೆ ಇಲ್ಲದೆ ಒಂದು ರೀತಿಯಲ್ಲಿ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ಏನು ಬಾಳೆಗದ್ದೆ ಭದ್ರಾ ನದಿ ಹಾದು ಹೋಗುವಂಥ ಬಾಳೆಗದ್ದೆಯಲ್ಲಿ ನಾವಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಈ ತೂಗು ಸೇತುವೆ ಏನಿದೆ ಇದು ಕಳೆದ ವರ್ಷ ಒಂದು ರಣಭೀಕರ ಮಳೆಯಿಂದ ಸೇತುವೆ ಸಂಪೂರ್ಣವಾಗಿ ಹಾನಿಯಾಗಿತ್ತು. ಈ ಸೇತುವೆ ಮುಖಾಂತರವೇ ಅಲ್ಲಿ ಗುಡ್ಡ ಏನು ಮರಗಳು ಕಾಣ್ತಾ ಇದೆ, ಅದ್ರ ಪಕ್ಕದಲ್ಲಿ ಏನು ಬಾಳೆಗದ್ದೆ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಸುಮಾರು 50 ಕುಟುಂಬಗಳು ವಾಸ ಮಾಡಿರುವಂಥದ್ದು. ಈ ತೂಗು ಸೇತುವೆಯನ್ನೇ ಅವರು ದಾಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ತೂಗು ಸೇತುವೆ ಹಾನಿಯಾಗಿರೋದ್ರಿಂದ ಒಂದು ರೀತಿಯಲ್ಲಿ ರಸ್ತೆ ಇಲ್ಲದೆ ಪರದಾಟ ನಡೆಸ್ತಿದ್ದಾರೆ. ಈಗ ಈ ಕಡೆ ಭಾಗದಲ್ಲಿ ನೋಡೋದಾದ್ರೆ ಇದು ಭದ್ರಾ ನದಿ ಏನು ಹಾದು ಹೋಗುವಂಥದ್ದು. ಈ ಜಾಗದಲ್ಲಿ ಈ ಭದ್ರಾ ನದಿಯಲ್ಲಿ ಈಗ ಮೆಸ್ಕಾಂ ಅವರು ಕೂಡ ಕರೆಂಟ್ ಇಲ್ಲದೆ ಒಂದು ವಾರದಿಂದನೂ ಕೂಡ ಗ್ರಾಮಸ್ಥರು ಪರದಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಈಗ ಮೆಸ್ಕಾಂ ಸಿಬ್ಬಂದಿಗಳು ಕೂಡ ಊರಿಗೆ ಏನು ಭೇಟಿ ನೀಡಿರುವಂಥದ್ದು. ಈ ತೂಗು ಸೇತುವೆ ಇಲ್ಲದ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ. ಬೇರೆ ಮಾರ್ಗವೇ ಇಲ್ಲ. ಇವರೇನಾದ್ರೂ ಏನಾದ್ರು ಎಮರ್ಜೆನ್ಸಿ ಸರ್ವಿಸ್ ಬೇಕು, ಬಾಳೆಹೊನ್ನೂರು ಬರಬೇಕು ಅಥವಾ ಚಿಕ್ಕಮಗಳೂರು ಬರಬೇಕು ಅಂದ್ರೂ ಕೂಡ ಯಾವುದೇ ರಸ್ತೆ ಸಂಪರ್ಕ ಇವರಿಗಿಲ್ಲ. ಹಾಗಾದ್ರೆ ಈ ಊರಿನ ಜನರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅವ್ರನ್ನ ಕೇಳೋಣ. ಸರ್ ಹೇಳಿ ಸರ್. ತುಂಬಾನೇ ಕಷ್ಟ ಇದೆ ಸರ್. ಮನೆ ಅಂತ ಹೇಳಿದ್ರೆ ಮಕ್ಕಳಿಗೆ ಆನ್ಲೈನ್ ಸ್ಕೂಲ್ ನಡೀತಾ ಉಂಟು. ಅದರಲ್ಲೂ ಕರೆಂಟ್ ಬೇರೆ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ. ತೂಗು ಸೇತುವೆ ಕಳೆದ ಆಗಸ್ಟ್ 1 ವರ್ಷ ಆಯಿತು ಕೊಚ್ಕೊಂಡು ಹೋಗಿ. ರಾಜಕಾರಣಿಗಳ ಕೇಳಿದರೆ ಮಾಡಿಸ್ಕೊಡ್ತೀವಿ ಅಂತ 1 ವರ್ಷ ಕಳೆದ್ರೂ ಕೂಡ ಯಾವುದೇ ನಮಗೆ ಭರವಸೆ ಆಗಿ ಉಳಿದು ಬಿಟ್ಟರೆ ಕೆಲಸಗಳು ಆಗಿಲ್ಲ. ಹಾಗಾಗಿ ಎಲ್ಲ ಜನಗಳಿಗೂ ತುಂಬ ಕಷ್ಟ ಇದೆ ಸರ್. ಕಳೆದ ಒಂದು ವಾರದಿಂದ ಯಾವ ಥರ ಸಮಸ್ಯೆ ಆಗ್ತಿದೆ? ತುಂಬ ಹೊಳೆ ಇತ್ತು ಸರ್. ಇದರಲ್ಲಿ ದಾಟಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಸ್ವಲ್ಪ ಇದು ಕಡಿಮೆ ಇರೋದ್ರಿಂದ ಎಲ್ಲ ಇವ್ರನ್ನ ಮೆಸ್ಕಾಮರ್ನ ಬರೋಕ್ಕೆ ಹೇಳಿ ನಮಗೊಂದು ವಾರದಿಂದ ಕರೆಂಟ್ ಇರಲಿಲ್ಲ. ಆನ್ಲೈನ್ ಕ್ಲಾಸಿಗೆಲ್ಲ ತುಂಬ ತೊಂದರೆ ಆಯಿತು ಮಕ್ಕಳಿಗೆಲ್ಲ. ಈ ಸೇತುವೆ ಇರೋದ್ರಿಂದ ಹೋಗಿದ್ರಿಂದ ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ. ಇಷ್ಟು ಬಾಳೆಗದ್ದೆ ಗ್ರಾಮಸ್ಥರ ಮಾತಾಗಿದೆ. ಕಿರಣ್ ಜೊತೆ ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ವೆಲ್ಕಮ್ ಬ್ಯಾಕ್. ಕೊರೋನಾ ತಡೆ ಕುರಿತು ಇವತ್ತು ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಿದ್ದಾರೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಕೊರೋನಾ ತಡೆ ಕ್ರಮಗಳು ಮತ್ತು ಪರಿಹಾರ ಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಬೆಳವಣಿಗೆ, ನಿನ್ನೆ ಮಳೆ ಪರಿಹಾರದ ಬಗ್ಗೆ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ ಮಾಡಿದ್ರು. ಇದೀಗ ಕೊರೋನಾ ತಡೆ ಕುರಿತು ಮುಂದಿನ ದಿನಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್, ಅದಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರು ರೆಡಿ ಆಗ್ತಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಕೊರೋನಾ ತಡೆ ಮಾಡಬೇಕಾದಂಥ ಕ್ರಮಗಳು, ಪರಿಹಾರದ ಕ್ರಮಗಳ ಬಗ್ಗೆ ಚರ್ಚೆ ಕೂಡ ನಡೆಸ್ತಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಇದೆ. ಹಾಗಾಗಿ ಪ್ರಧಾನಿಗೆ ನೀಡಬೇಕಾದಂಥ ಅಂಶಗಳ ಬಗ್ಗೆ ಈಗಾಗಲೇ ಚರ್ಚೆ, ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಮಾತಾಡಿ ಪಡ್ಕೋತಿದ್ದಾರೆ ಸಚಿವ ಡಾಕ್ಟರ್ ಸುಧಾಕರ್. 11 ಗಂಟೆಗೆ ಪ್ರಧಾನಿಯವರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಎಲ್ಲ ಮಾಹಿತಿಗಳನ್ನು ಕೂಡ ಸುಧಾಕರ್ ಅವರಿಂದ ಪಡ್ಕೊಳ್ಳೋರಿದ್ದಾರೆ. ನಿನ್ನೆ SSLC ರಿಸಲ್ಟ್ ಬಂತು. ರಿಸಲ್ಟ್ ಅಲ್ಲಿ ಜಸ್ಟ್ ಪಾಸ್ ಆದ್ರೂ ಕೂಡ ಒಂದು ಅದ್ಧೂರಿ ಸನ್ಮಾನ ಆಗಿದೆ. ಎಲ್ಲಿ ಏನು ಅಂತೀರಾ, ತೋರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮಿಸ್ ಮಾಡ್ಬಿಡಿ, ಕಾಯ್ತಾ ಇರಿ. SSLC ಜಸ್ಟ್ ಪಾಸ್ ಆದ್ರೂ ಒಂದು ಅದ್ಧೂರಿ ಸನ್ಮಾನ ಸಿಕ್ಕಿದೆ. ಶಾಲೆಯಲ್ಲಿ ಅತಿ ಕಡಿಮೆ ಅಂಕ ಪಡೆದಂತಹ ವಿದ್ಯಾರ್ಥಿ ಈತ. ಬೆಳಗಾವಿಯ ಬಾಂದೂರ್ ಗಲ್ಲಿಯಲ್ಲಿ ಈ ಸನ್ಮಾನ ಕಾರ್ಯಕ್ರಮ ಇತ್ತು. ಹೇಗಿತ್ತು ಅಂತೀರಾ, ಕೆಲವೇ ಕ್ಷಣದಲ್ಲಿ ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್. ಅವನಿಗೆ ಬಂದಿರೋ ಪರ್ಸೆಂಟೇಜು 48.64, 48.64% ಬಂದಿದ್ದು ಅಂಕ. ಸಮರ್ಥ ಗೋವಿಲಕರ ಆತನ ಹೆಸರು. ಕಟ್ಔಟ್ ಹಾಕಿದ್ರು, ಪರ್ಸೆಂಟೇಜಿನ ಪಕ್ಕ ಹಾಕಿದ್ರು, ಹೂವಿನ ಹಾರ ಹಾಕಿದ್ರು, ಸಂಭ್ರಮ ಪಟ್ಟರು. ಮರಗಾಯಿ ಗ್ರೂಪ್ ಸದಸ್ಯರಿಂದ ಈ ಸಂಭ್ರಮಾಚರಣೆ ಆಗಿದೆ. ನಿನ್ನೆ ಸಂಜೆ SSLC ಫಲಿತಾಂಶ ಪ್ರಕಟ ಆಯಿತು. ಈ ತರ ಅದ್ದೂರಿ ಸಂಭ್ರಮಾಚರಣೆ ಬಹಳ ವಿಶೇಷ ಅನ್ಸುತ್ತೆ. ಯಾರು ಅತಿ ಕಡಿಮೆ ತಂದಿದ್ದಾನೆ ಅವನಿಗೆ ಆಶ್ಚರ್ಯ ಆಗ್ಬಿಡ್ಬೇಕು. ಬಟ್ ಒಂದು ಅರ್ಥದಲ್ಲಿ ಅವ್ರ ಇಂಟೆನ್ಷನ್ ಏನಪ್ಪಾ ಅಂದ್ರೆ, ಲೆಟ್ ಹಿಮ್ ನಾಟ್ ಡಿಸಪಾಯಿಂಟ್, ಅವನು ಒದ್ದಾಡ್ಬಿಡ್ಬಾರ್ದು ಅಂತ. 48% ಅನ್ನೋದನ್ನ 48.64ನ 48ನೇ ತುಂಬಾ ಚಿಕ್ಕದಾಗಿ ಹಾಕಿದ್ದಾರೆ. 64% ಡೆಸಿಮಲ್ ಇದನ್ನ ದೊಡ್ಡದಾಗಿ ಹೈಲೈಟ್ ಮಾಡಿದ್ದಾರೆ ನೋಡಿ. ಬಾ 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 ಅಂದ್ರೆ ಮುಂದಿನ ದಿನದಲ್ಲಿ ನೀನು ಎದೆಗುಂದದೆ ಚೆನ್ನಾಗಿರಪ್ಪ, ಬೇಜಾರು ಮಾಡ್ಕೋಬೇಡ ಅಂತ ಆ ಥರ ಎಂಕರೇಜ್ ಮಾಡೋ ದೃಷ್ಟಿಯಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನಂತೂ. ಇಲ್ಲ ಅವನಿಗೂ ಅನಿಸ್ಬಿಡ್ಬಾರ್ದು ಕಡಿಮೆ ತಂದಿದ್ದಕ್ಕೆ ಇಷ್ಟೆಲ್ಲ ಕೊಡ್ತಾ ಇದಾರಲ್ಲ ನನಗೆ ಅಂತ. ಹಂಗಲ್ಲ ಅದು. ಇವರೆಲ್ಲ ಆ ಥರ ಎಂಕರೇಜ್ ಮಾಡಿ ಅವನಿಗೆ ಜೀವನ ಉತ್ಸಾಹ ತುಂಬ್ತಾ ಇದೆ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಲಿ. ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಳ ನಮ್ಮದು, ಬಲ ನಿಮ್ಮದು.